ಗೇನ ಮೊಳ ಹೆಜ್ಜೆ ಮಾರು ಏನದಲ್ಲ ಇದಕ್ಕ ಒಂದು ಮಾರ್ಗೆ ಎಷ್ಟು ಇಂಚ್ರಿ ಎಷ್ಟು ಸೆಂಟಿಮೀಟರ್ ಅಂತ ನೀವು ಕೇಳ್ಬೋದು. ಅದ್ರ ನಿರ್ದಿಷ್ಟ ಅರ್ಥ ಇರೋದಿಲ್ಲ ಅದಕ್ಕೆ ಅಂದಾಜು ಇವೆಲ್ಲ. ಗೇನಕ್ಕಾಗ್ಲಿ ಮೊಳ ಆಗ್ಲಿ ಮಾರಾಗ್ಲಿ ಹೆಜ್ಜೆ ಆಗ್ಲಿ ಯಾವುದಕ್ಕೂ ನಿರ್ದಿಷ್ಟವಾದ ಅಳತೆ ಇಂತಿಷ್ಟ ಅಂತ ಹೇಳಿ ಇರೋದಿಲ್ಲ. ಈಗ ಈ ಗೇನ್ ಅಂದ್ರೆ ಏನು? ಗೇನು ಈಗ ಈಗ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಗೇನ್ ಆಯ್ತು, ಇದಕ್ಕೆ ನಾವು ಗೇನ್ ಅಂತ ಕರಿತೀವಿ. ಇದಕ್ಕೆ ಎತ್ತರಗಳಿಂದ ಕಿರು ಬೆರಳತನ ಒಂದು ಗೇನ್ ಇದೆ. ಇದಕ್ಕೆ ಯಾವುದೇ ನಿರ್ದಿಷ್ಟ ಇಷ್ಟ ಸೆಂಟಿಮೀಟರ್ ಇಷ್ಟ ಇಂಚ್ ಅಂತ ಹೇಳಿ ಇರುವುದಿಲ್ಲ. ಈಗ ಫಸ್ಟ್ ಏನು ಗೇನು, ಗೇನು ಹೆಂಗಿರ್ತೈತಿ ತೋರಿಸ್ಲಿ ಚಿತ್ರ ತೆಗೆದ. ಇದು ಗೇನ್, ಹೆಬ್ಬೆರಳಿಂದ ಕಿರುಬೆರಳಿನ ಒಂದು ಗೇನ್ ಆಯ್ತಾ. ಈಗ ಈ ಬೋರ್ಡ್ ಎಷ್ಟು ಗೇನ್ ಐತಿ ನೋಡೋದು, ಕರೆಕ್ಟ್ ಇಲ್ಲಿಂದ ಅಲ್ಲಿವರೆಗೆ ಎಷ್ಟು ಗೇನ್ ಐತಿ ನೋಡೋದು. ಇದಕ್ಕೆ ನಾವು ಗೇನು ಅಂತ ಕರಿತೀವಿ. ಏನೈತಿ ಇಷ್ಟ ಐತಿ. ಇಲ್ಲಿಂದ ಎಷ್ಟು ಗೇನ್ ಐತಿ ನೋಡೋಣ. 1 2 3 4 5 ಹೆಬ್ಬೆರಳಿಂದ ಕಿರು ಬೆರಳತನ ಒಂದು ಗೇನ್ ಇದೆ. ಇದು ಗೇನು ಪರಿಚಯ ಆಯ್ತು. ಗೇನಿಗೆ ಇಷ್ಟ ಸೆಂಟಿಮೀಟರ್ ಇಷ್ಟ ಇಂಚ್ ಅಂತ ಹೇಳಿ ಇದು ಇರ್ತೈತಿ, ಅತಿ ನಿರ್ದಿಷ್ಟ ಅಳತೆ ಇರ್ತೈತಿ. ಎರಡನೇದು ಮೊಳ. ಮೊಳ ಹೆಂಗಿರ್ತೈತಿ ಚಿತ್ರ ತೆಗಿನ. ಇದು ಒಂದು ಮೊಳ. ಮೊಳ ಅಂದ್ರೆ ಇದು, ಇದಕ್ಕೆ ನಾವು ಮೊಳ ಅಂತ ಕರೀತೀವಿ. ಇಲ್ಲಿಂದ ಬೆರಳು ತುದಿವರೆಗೆ ಒಂದು ಮೊಳ ಇದೆ. ಈಗ ಬೋರ್ಡ್ ಇಲ್ಲಿಂದ ಅಲ್ಲಿವರೆಗೆ ಎಷ್ಟು ಮೊಳ ಐತಿ ನೋಡೋದು. ಈಗ ಗೇನ್ ಒಳಗ ಎಷ್ಟು ಗೇನ್ ಐತಿದು 12. ಕಪ್ಪು ಹಲಗೆ ಬರೀರಿ. ಎಷ್ಟು ಗೇನ್ ಆಯ್ತು 12 ಆಯ್ತು. ಇಲ್ಲಿ ಎಷ್ಟು ಮೊಳ ಹಾಕಿ ನೋಡೋದು. ಕರೆಕ್ಟ್ ಆಗಿ ಈ ದಂಡಿನಿಂದ ಇಲ್ಲಿವರೆಗೆ ಎಷ್ಟು ಮೊಳ ಹಾಕಿ ನೋಡೋದು. 1 2 3 4 5 6. ಎಷ್ಟು ಮೊಳ ಆಯ್ತು? ಗೇನು 12 ಆದ್ರೆ ಮೊಳ ಎಷ್ಟು ಐತಿದು 6. ಗೇನು ಇದಕ್ಕೆ ಗೇನು ಕರಿತೀವಿ, ಇದಕ್ಕ ಮೊಳ ಕರಿತೀವಿ. ಇವಕ್ಕೆಲ್ಲ ನಾವು ಅನೌಪಚಾರಿಕ ಅಳತೆ ಮಾನಗಳು ಅಂತ ಕರಿತೀವಿ. ನಿರ್ದಿಷ್ಟ ಅಳತೆ ಇರುವುದಿಲ್ಲ, ಅದಕ್ಕಾಗಿ ಅನೌಪಚಾರಿಕ ಅಳತೆ ಮಾನಗಳು. ಇನ್ನ ಮೂರನೇದು ಮಾರು. ಮಾರು ಮಾರು ಹೇಗಿರ್ತದಂದ್ರೆ, ಈಗ ಇಲ್ಲಿ ಒಂದು ಹುಡುಗಿಯದ,
ಒಂದ ಗುಳಿಗೆ ಕೊಡ್ತೀವಿ. ಏನು ಮೊಳ ಮಾರು ಮಾರು ಅಂತ ಹೇಳಿ ಯಾವ್ದು ಕರಿತೀವಿ ಅಂದ್ರೆ ಎರಡೂ ಕೈಗಳನ್ನ ಹಿಂಗ್ ಉದ್ದ ಮಾಡಿದಾಗ ಇಲ್ಲಿ ಈ ಮೂಲಿಯಿಂದ ಈ ಮೂಲಿವರೆಗೆ ಎಷ್ಟು ಏನಂತ ಕರಿತೀವ ಮಾರು ಅಂತ ಕರಿತೀವಿ. ಇದು ಮೊಳ, ಇದು ಗೇನು, ಇದು ಮಾರು. ಈ ಗೋಡೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಮಾರು ಕೊಡೋದು. ಮಾರ್ಗೆ ನಿರ್ದಿಷ್ಟ ಬೆಲೆ ನಿರ್ದಿಷ್ಟ ಅಳತೆ ಇರ್ತೈತಿ ಇಲ್ಲ, ನಿರ್ದಿಷ್ಟವಾದ ಅಳತೆ ಇರೋದಿಲ್ಲ. ಇಷ್ಟ ಸೆಂಟಿಮೀಟರ್ ಇಷ್ಟ ಇಂಚು ಅಂತ ಹೇಳಿ ಇರೋದಿಲ್ಲ. ಇದಕ್ಕೆ ನೋಡಿದ್ರೆ ಎಷ್ಟು ಮಾರ್ಕ್ ಒಂದೂವರೆ ಒಂದೂವರೆ ಮಾರ್ಕ್. ಒಂದೂವರೆ ಮಾರ್ಕ್. ಲಾಸ್ಟ್ ಒನ್ ಹೆಜ್ಜೆ. ಹೆಜ್ಜೆ ಗೊತ್ತಾಯ್ತು ಯಾಕ ಬರೀಲಿಲ್ಲ. ಇದು ಹೆಜ್ಜೆ. ಇದು ಹೆಜ್ಜೆ. ಹೆಜ್ಜೆ ಹೆಂಗ್ ಬರೆಯೋದು ಮೊದಲು ಹೆಜ್ಜೆ 1 2 3 ಇದು ಒಂದು ಹೆಜ್ಜೆ. ಈಗ ಕುಂಬಾರ ಶಾಲೆ ಎಷ್ಟೈತಿ ಅಂತ ಕೇಳಿದಾಗ ನಾವು ರೋಡ್ ಮೇಲೆ ನಿಂತಿದ್ದೆವು. ಕುಂಬಾರ ಅಚ್ಚ ಕಡೆ ನಿಂತಿದ್ವಿ. ಕುಂಬಾರ ಶಾಲೆ ಎಷ್ಟೈತಂದ್ರೆ ಒಂದು 4 ಹೆಜ್ಜೆ ಐತಿ, ಒಂದು 8 ಹೆಜ್ಜೆ ಐತಿ ಅಂತ ಹೇಳ್ತೀವಲ್ಲ. ಇದು ಅಂದಾಜು ಲೆಕ್ಕ. ಇದು ನಿರ್ದಿಷ್ಟ ಇಷ್ಟ ಸೆಂಟಿಮೀಟರ್ ಇಷ್ಟ ಅಳತೆ ಇರೋದಿಲ್ಲ. ಈ ಬೋರ್ಡ್ ಎಷ್ಟು ಹೆಜ್ಜೆ ನೋಡೋದು ಇಲ್ಲಿಂದ ಈಗಿಲ್ಲ ನಿಂತೀನಿ ಎಷ್ಟು ಹೆಜ್ಜೆ ನೋಡೋದು 1 2 3 4 5 6 ಎಷ್ಟು ಹೆಜ್ಜೆ ತಿಳಿದಿನ. ಗೇನು ಅಂತ ಹೇಳಿ ಯಾವ್ದು ಕರಿತೀವಿ, ಮೊಳ ಅಂತ ಹೇಳಿ ಯಾವ್ದು ಕರಿತೀವಿ, ಮಾರು ಅಂತ ಹೇಳಿ ಯಾವ್ದು ಕರಿತೀವಿ, ಹೆಜ್ಜೆ ಯಾವ್ದು ಕರಿತೀವಿ ಅಂತ ಗೊತ್ತಾಯ್ತು. ಇದೇನಿದು ಇದೇನು ಇದೇನು ಇದು ವೆರಿ ಗುಡ್. ನಾವು ಒಬ್ಬ ಕರಿತೀವಿ ಯಾವ್ದು ಹೇಳ್ತಾರೆ ಅದನ್ನ ಮಾಡ್ಕೊಡ್ತೀವಿ. ಜ್ಯೋತಿ ಗೇನು ಗೇನು ಅಂದ್ರೆ ಯಾವ್ದು ಕರಿತೀವಿ ಸೀದಾ ಕೈ ಕೈ ಈ ತರ ಬಂದ್ರೆ ಗೇನು. ಗುಡ್. ಚಪಾತಿ ಮೊಳ ಅಂತ ಹೇಳಿ ಯಾವ್ದು ಕರಿತೀವಿ ವೆರಿ ಗುಡ್ ಚಪಾತಿ. ಮಾರು ಸೀದಾ ಇದು ಮಾರು. ಹೆಜ್ಜೆ 1 2 ಈ ತರ ಹೆಜ್ಜೆ. ಚಪಾತಿ ಕಮಲಾಕ್ಷಿ ಮಾರು ಮಾರು ಇದನ್ನ ಹೇಳ್ತೀರಲ್ಲ ಮೊಳ. ಒಂದು ಮೊಳ ಅಂದ್ರೆ ಎಷ್ಟು ಯಾವ್ದು ಗೇನು. ಇದು ಇದು ಒಂದು ಗೇನು. ಹೆಜ್ಜೆ ಒಂದು ಹೆಜ್ಜೆ. ಮಾರು ವೆರಿ ಗುಡ್. ಮಾರು ಒಂದು ಮಾರು ಅಂದ್ರೆ ಎಷ್ಟು ವೆರಿ ಗುಡ್. ಒಟ್ಟು ಹೇಳ್ತೀನಿ ಗೇನು ಅಂದ್ರೆ ಎಷ್ಟು. ಗೇನು ಅಂದ್ರೆ ಹೇಳಿ ಮೊಳ ಮಾರು ಹೆಜ್ಜೆ ವೆರಿ ಗುಡ್. ಇದೆಲ್ಲ ಬರ್ಕೋಬೇಕು. ಇದೆಲ್ಲ ಚಿತ್ರ ತಗೊಳ್ಳಿ. ಕಪ್ಪು ಹಲ್ಲಿಗೆ ಇದು ಎಷ್ಟು ಏನೈತಿ, ಎಷ್ಟು ಮೊಳ ಐತಿ, ಎಷ್ಟು ಮಾರ್ ಐತಿ, ಆಮೇಲೆ ಎಷ್ಟು ಹೆಜ್ಜೆ ಐತಿ ಅನ್ನೋದು ಇಲ್ಲಿ ಬರ್ತೀವಿ ನಾವು. ಅದಕ್ಕೆ